ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಐಶಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ತುಂಬ ರುಚಿಯಾದ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ದಿಲ್ ಗುರ್ದಾ ರೆಸಿಪಿ. ಈ ರೆಸಿಪಿ ಮಟನ್ ರೆಸಿಪಿ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಬನ್ನಿ ಹಾಗಾದರೆ ಈ ವಿಡಿಯೋ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 3-4 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಒಂದು ಪಲಾವ್ ಎಲೆ, ಒಂದು 2 ಏಲಕ್ಕಿ, ಹಾಗೆ ಲವಂಗ, ಚಕ್ಕೆ ಒಂಚೂರು, ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಿಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸಣ್ಣಗೆ ಹೆಚ್ಕೊಂಡಿರುವಂತಹ 3 ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ಹೆಚ್ಕೊಳ್ಳಿ. ಚೆನ್ನಾಗಿ ಹೆಚ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಫ್ಲೇಮು ಹೈಯಲ್ಲೇ ಇಟ್ಕೊಳ್ಳಿ. ಇದು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿದಾಗ ಇದನ್ನು ಒಂದು 30-40 ನಿಮಿಷದಲ್ಲಿ ಇದನ್ನು ರೆಡಿ ಆಗೋಗುತ್ತೆ. ನೋಡಿ, ಚೆನ್ನಾಗಿ ಇದು ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ, ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಅರ್ಧ ಕೆಜಿಯಷ್ಟು ದಿಲ್ ಮತ್ತು ಗುರ್ದವನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಒಂದು 2-3 ಸಲ ನೀರಲ್ಲಿ ತೊಳೆದು ಇದಕ್ಕೆ ಸ್ವಲ್ಪ ವಿನಿಗರನ್ನು ಹಾಕಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತೊಳೆದು ಇಟ್ಕೊಂಡಿದ್ದೀನಲ್ಲ, ಇದನ್ನು ಪಕ್ಕಕ್ಕೆ ಇಟ್ಕೊಡೋಣ. ಪಕ್ಕಕ್ಕೆ ಇಟ್ಕೊಂಡಾದ್ಮೇಲೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆಯಲ್ಲ, ಈರುಳ್ಳಿ ಈ ರೀತಿ ಚೆನ್ನಾಗಿ ಕಂದು ಬಣ್ಣ ಸ್ವಲ್ಪ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈ ಹಸಿ ಸ್ಮೆಲ್ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು ಸಹ ಚೆನ್ನಾಗಿ ಫ್ರೈ ಆಯಿತು. ಈ ರೀತಿ ಒಂದೊಂದಾಗಿ ಪದಾರ್ಥಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ನಾವು ಈ ತೊಳ್ಕೊಂಡು ಇರುವಂತಹ ದಿಲ್ಲು, ಕಲೀಜಿ ಮತ್ತು ಗುರ್ದ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪನೂ ನೀರು ಇರಬಾರ್ದು, ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಸಾಲೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೊಂದ್ಕೊಳ್ಬೇಕು. ಅದೇ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ನಾವು ಈ ರೀತಿ ಹುರ್ಕೊಳ್ಬೇಕು. ಒಂದು 5-6 ನಿಮಿಷ ಚೆನ್ನಾಗಿ ಈ ರೀತಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಲಿಡ್ಡನ್ನು ಮುಚ್ಚಿ ಇಡಬೇಕು. ಉಪ್ಪು ಇವಾಗ ಸೇರಿಸಬಾರ್ದು, ಕೊನೆಯಲ್ಲಿ ಸೇರಿಸ್ಬೇಕು. ಯಾವಾಗ ಅಂತ ನಾನು ಹೇಳ್ತೀನಿ, ಆವಾಗ ಸೇರಿಸ್ಬೇಕು. ಇದಕ್ಕೆ ಯಾವ ಮಸಾಲೆನೂ ಇವಾಗ ಹಾಕ್ಕೊಳ್ಳೋದು ಬೇಡ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇತ್ತಲ್ಲ, ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಸಣ್ಣಗೆ ಈ ರೀತಿ ಹೆಚ್ಚಿ ಹಾಕಿ ಇದಕ್ಕೆ ಸ್ವಲ್ಪ ಪೇಸ್ಟ್ ರೀತಿ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಇದಕ್ಕೆ ನೋಡಿ ಇವಾಗ ಎಷ್ಟು ಸುಣ್ಣಗಿದೆಯಾ, ಸುಂಡಾದ್ಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ನೋಡಿ, ಇವಾಗ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಳ್ತಲ್ಲ, ಇದಕ್ಕೆ ನಾನು ಇವಾಗ 1 ಟೀ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರು, ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಚಿಟಿಕೆಯಷ್ಟು ಅರಿಶಿನ, ಹಾಗೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥವನ್ನು ಒಂದು ಸಲ ಮಿಕ್ಸ್ ಮಾಡಬೇಕು. ನೋಡಿ, ಈ ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಆದಾಗ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪನೂ ನೀರನ್ನು ಹಾಕಿಲ್ಲ, ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇವಾಗ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿದೆಯಲ್ಲ, ಈ ರೀತಿ ಹೊಂದ್ಕೊಳ್ಬೇಕು. ಕೈ ಬಿಡದೆ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರಷ್ಟು ಹಾಕ್ಕೊಳ್ಳಿ, ಅಂದರೆ 1/4 ಲೀಟ್ರ್ ನೀರನ್ನು ಹಾಕಿ ಇದಕ್ಕೆ ಬೇಯಲು ಬಿಡಬೇಕು.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ. ಇದಕ್ಕೆ ಒಂದು 3 ರಿಂದ 4 ವಿಷಲ್ ಬರೋವರೆಗೂ ನಾವು ಕುಕ್ಕರ್ಗೆ ಲಿಡ್ಡನ್ನು ಮುಚ್ಚಿ ಇದಕ್ಕೆ ಬಿಡೋಣ. ನೋಡಿ ಇವಾಗ ಇದು 4 ವಿಷಲ್ ಬಂದಾದ್ಮೇಲೆ, 1 ವಿಷಲ್ ಬಂದಮೇಲೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ಕರಲ್ಲಿ ಒಂದು 3 ವಿಷಲ್ ಬರಬೇಕು. ಆವಾಗ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿದ್ದರೆ ಚೆನ್ನಾಗಿರಲ್ಲ. ನೋಡಿ ಇವಾಗ ಚೆಕ್ ಮಾಡ್ತಾ ಇದ್ದೀನಿ. 4 ವಿಷಲ್ ಆಯಿತು. ತಣ್ಣಗಾದ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಚೆಕ್ ಮಾಡೋಣ ಯಾವ ರೀತಿ ಬೆಂದಿದೆ ಅಂತ. ನೋಡಿ ಇವಾಗ ಚೆನ್ನಾಗಿ ಇದು ಬೆಂದಿದೆ. ನೋಡಿ ಚೆನ್ನಾಗಿ ಬೆಂದಿದೆಯಲ್ಲ. ಇದಕ್ಕೆ ನಾವು ಉಪ್ಪನ್ನು ಇವಾಗ ಈ ಸ್ಟೇಜಲ್ಲಿ ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಇವಾಗ ಇದು ಉಪ್ಪು ಎಲ್ಲ ಸೇರಾದ್ಮೇಲೆ ಇದು ಗ್ರೇವಿ, ನಿಮಗೆ ಎಷ್ಟು ಗ್ರೇವಿ ಬೇಕು ಅನಿಸುತ್ತೆ ಅಷ್ಟು ಗ್ರೇವಿಯನ್ನು ಹಾಕ್ಕೊಳ್ಳಿ. ನೀರು ಬೇಕಾದರೆ ಜಾಸ್ತಿ ಬೇರಿಸ್ಕೊಳ್ಳಿ, ಇಲ್ಲದಿದ್ದರೆ ಗ್ರೇವಿ ಸಾಕು ಅಂದರೆ ಇಷ್ಟೇ ಸಾಕು. ಹಾಗೆ ಒಂದು ಟೀ ಸ್ಪೂನಷ್ಟು ನಾನು ಇಲ್ಲಿ ಗರಂ ಮಸಾಲ ಪೌಡ್ರ್ ಹಚ್ಚಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸವನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ನಿಂಬೆ ರಸ, ದಪ್ಪ ಇದ್ದರೆ ಒಂದು ಅರ್ಧ ನಿಂಬೆ ರಸ ಹಾಕಿ, ಹಾಗೆ ಸಣ್ಣಗೆ ಇದ್ದರೆ 1 ನಿಂಬೆ ರಸವನ್ನು ಹಾಕಿ. ಇಲ್ಲಿ ಟೊಮೊಟೊ ಏನನ್ನು ಬಳಸಿಲ್ವಲ್ಲ, ಆದ್ದರಿಂದ ಇದು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಬೇಕು. 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಕೊನೆಯಲ್ಲಿ ಫ್ಲೇಮು ಮೀಡಿಯಮ್ ಇಟ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ವ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ರೆಡಿ ಆಯ್ತಾ ಇದೆ ಇದು. ಇವಾಗ ಹಾಗೆ ಮುಚ್ಚಿ 1 2 ರಿಂದ 3 ನಿಮಿಷ ರೆಡಿ ಆದರೆ ಸಾಕು. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಹೊಂದ್ಕೊಳ್ಳೋ ಹಾಗೆ ಇದು ಸೈಡ್ ಡಿಶ್ ಆಗಿ ನೀವು ಯೂಸ್ ಮಾಡ್ಬೋದು, ಅಥವಾ ಊಟಕ್ಕೆ ಬೇಕಾದರೂ ಊಟ ಮಾಡ್ಬೋದು. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.